ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾವು ಹಾಕೋ ವಿಡಿಯೋಗಳು ಇಷ್ಟ ಆಗತ್ತೆ ಅನ್ಸತೈತಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ವಿಡಿಯೋಸ್ ಎಲ್ಲ ಫುಲ್ ನೋಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ನಮ್ದು ಹೊಸ ಪ್ರಯತ್ನ ಐತಿ, ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ರೀ. ಮತ್ತು ಇವತ್ತು ಅಂಗಾರಕ್ಕೆ ಸಂಕಷ್ಟ ಐತಿ. ಮತ್ತು ಕಾರ್ಡ್ ಅದು ಬಂದಿದ್ರೆ ಒಂದು ಸ್ವಲ್ಪ ಗಣಪತಿ ಮುಂದಿಟ್ಟು ಪೂಜೆ ಮಾಡಿಬಿಡ್ನು, ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡ್ಬಾ ಅಂತ ಕೇಳ್ಕೊಂಡು ಮದ್ವೆ ಸ್ಟಾರ್ಟ್ ಮಾಡ್ಬೇಕಾರೆ ಫಸ್ಟ್ ಗಣಪತಿಗೆ ಪೂಜೆ ಮಾಡ್ತಾರೆ. ಹೆಂಗಿದ್ರು ಅಂಗಾರಕ್ಕೆ ಸಂಕಷ್ಟ ಬಂದೈತಿ, ಇವತ್ತು ಇಟ್ಟು ಪೂಜೆ ಮಾಡೋಣ ಅಂತ ನಾನು ಅದೇನಿ. ಮತ್ತು ಇನ್ವಿಟೇಷನ್ ಕಾರ್ಡ್ ತಂದೇರೇನು? ನಿನ್ನೆನ ತಂದೀನಿ. ಇವತ್ತು ಒಂದು 4 ಮಂದಿ ಕರಿ ಮತ್ತು ಕರೆದ ಪೂಜೆ ಮಾಡು. ಅದು ಏನೇನು ಪದ್ಧತಿ ಇರ್ತದೆ ಅದನ್ನೆಲ್ಲ ಮಾಡಿಬಿಡು. ನಮ್ಮ ಅವ್ವ ಬರ್ತಾನಂದೇಳು, ಇನ್ನೂ ಯಾಕೆ ಬರೋವಳು, ಭಾಳ ಲೇಟ್ ಮಾಡೇಳು. ಆಕೆ ಬಂದಿಲ್ಲ ಅಂದ್ರೆ ಏನಾರೇ ಪದ್ಧತಿಗಳಾರ ಹೇಳ್ತಾಳು. ಅದ ಹಾದಿ ಕಾಯತಿ, ನೀನ ಬರೋವಳು. ಅವ್ರ ಬರೋದು ಲೇಟ್ ಆಗಿರ್ಬೇಕು ಅನ್ಕ ಗಿರ್ಜಕ್ನ ಪಾರಕ್ನದು ಕರೆಸಿ ಅದೇನೋ ಪದ್ಧತಿ ಪ್ರಕಾರ ಟೈಮ್ ಮುಹೂರ್ತ ನೋಡ್ಕೊಂಡು ಪೂಜೆ ಮಾಡಿಬಿಡ್ನಿ. ಹ್ಞೂ ರೀ, ಆತ್ರಿ. ಈಗ ಗಿರ್ಜಕ್ಕದು ಫೋನ್ ಹಚ್ಚತನ್ರಿ. ಹಲೋ ಹಲೋ ಗಿರಿಜಿ, ಏನು ಮಾಡತ್ತಿ? ಏನಿಲ್ಲವ ಶಾಂತಕ್ಕ, ನಾನು ಈಗೆಲ್ಲ ಕೆಲಸ ಮುಗಿಸೇನಿ. ಇನ್ನು ನಿಮ್ಮ ಮನೆ ಕಡೆನ ಬರಾವ್ರಿದೀವಿ ನೋಡು. ಒಂದು ಸ್ವಲ್ಪ ಹೊತ್ತು ಪಾರಕ್ಕಂದು ಒಂದಿಟ್ಟು ಲೇಟ್ ಆಗಿ ಕೆಲಸ ಇವತ್ತು, ಒಂದಿಟ್ಟು ಲೇಟ್ ಆಗ್ತೈತಿ. ಬರ್ತೀವಿ ನಿಮ್ಮ ಮನೆಗೆ. ಒಂದು ಸ್ವಲ್ಪ ದೌಡ್ ಬರ್ರಿ, ಇವತ್ತು ಲಗ್ನ ಗಾಡಿಟ್ಟ ಪೂಜೆ ಮಾಡೋದೈತಿ. ದೌಡ್ ಬರ್ರಿ, ಒಂದಿಟ್ಟು ಭಾಳ ಲೇಟ್ ಮಾಡಬೇಡ್ರಿ. ಇನ್ನೊಂದು 10-15 ನಿಮಿಷನೇ ಬಂದುಬಿಡ್ರಿ. ಅದಕ್ಕೆ ನಮ್ಮ ಮುಹೂರ್ತದ ಪ್ರಕಾರ ಪೂಜೆ ಮಾಡೋದೈತಿ. ದೌಡ್ ಬರ್ರಿ. ಹ್ಞೂ ಶಾಂತಕ್ಕ, ಪಾರಕ್ಕನ ಮನೆಗೆ ಹೋಗಿ ಪಾರಕ್ಕನ ಕರ್ಕೊಂಡು ದೌಡ ಬಂದುಬಿಡ್ತಾನೆ. ಈಗ ನೀ ಎಲ್ಲ ಸಹಜ ಮಾಡಿರ, ನಾವು ಬರ್ತೀವಿ ಅಟ್ರ. ಹಾಂ ಬರ್ರಿ, ನಾ ಸಜ್ಜು ಮಾಡಿರ್ನಿಲ್ಲ. ನಿಮ್ಮ ಸಂಬಂಧ ಹಾದಿ ಕಾಯಿ ಕೂತ್ಕೊತಿರ್ತೀನಿ. ಮತ್ತು ದೌಡ್ ಬರ್ರಿ. ಆತ್ರಿ, ಗಿರ್ಜಕ್ಕ ಫೋನ್ ಹಚ್ಚಳಿ ಅಂದ್ರೆ ಅವ್ರು ಬರ್ತಾರು. ನಾ ಇನ್ನೆಲ್ಲ ಪೂಜೆದ ಸಜ್ಜು ಮಾಡ್ಕೋತೀನಿ ನೋಡ್ರಿ. ಅಂತ ನೆನ್ಸೋರ್ಗೆ ನಿಮ್ಮ ಅವ್ವನ ಬಂದವ್ರು ನೋಡ. ಬಾ ಅವ್ವ, ಈಗ ಬಂದು ಯಾಕೆ ಲೇಟ್ ಆಯ್ತು? ಇಲ್ಲವ, ಸ್ವಲ್ಪ ಬರೋದು ಲೇಟ್ ಆತಾಳ, ಹಂಗೆ ಮತ್ತು ಆಗೋದಲ್ಲ ಲೇಟ್ ಅದು ಹೆಚ್ಚು ಕಮ್ಮಿ. ಯಾಕೆ ಶಾಂತ, ಸ್ವಲ್ಪ ಸಣ್ಣದಂಗೆ ಕಾಣತಿ? ಹಾಂ, ಏನು ಚೆನ್ನಾಗಿ ಊಟ ಅದು ಮಾಡ್ತಿಲ್ಲೋ? ಏನು ಮದ್ವೆ ಗದ್ದಲ್ದಾಗ ಏನು ಊಟ ಮಾಡಿಲ್ಲೋ? ಏನವ ಸಣ್ಣ ಕಾಣತಿ ನೋಡು. ಆಕಿ ಮದ್ವೆ ಸಂಬಂಧಿನ ತಿನ್ನೋದು ಬಿಟ್ಟಿಲ್ರಿ. ತಿನ್ನಾಕ ಹತ್ತಾಳು. ನಿಮಗೆ ಹಂಗೆ ಅನ್ಸತೈತಿ, ಭಾಳ ದಿನ ಆದ್ಮೇಲೆ ನೋಡತ್ತಿರಲ್ಲ, ಹಂಗೆ ಅನ್ಸತೈತ್ರಿ. ಹೌದ್ರಾ ಅಳಿಯಾರ? ಮತ್ತು ಅಣ್ಣನ ಹೆಂಡತಿ ಮಕ್ಕಳು ಯಾಕೆ ಬರಲಿಲ್ಲವ? ಇಲ್ಲವ ತಂಗಿ, ಅವ್ರು ಇನ್ನೊಂದು 2 ದಿನ ಬಿಟ್ಟು ಬರ್ತಾರತ್ತ. ನಾನು ಮುಂದೆ ಬಂದೀನಿ. ನಾಳೆ ನಾಡ್ದು ಬರ್ತಾರಳ ಅವರು. ಆತಾಳವ. ಅವ್ರಿಗೂ ಫೋನ್ ಹಚ್ಚತಂದು ದೌಡ್ ಬಾತ್. ಶಾಂತ, ಮೊದಲು ಪೂಜೆ ಮಾಡಕ್ಕೆ ಹೋಗು. ಪೂಜೆ ಮಾಡಿ ಆಮೇಲೆ ನೀನು ನಿಮ್ಮ ಅವ್ವ ಕುತ್ಕೊಂಡು ಮಾತಾಡ್ಬೋದು. ಮೊದಲು ಪೂಜೆ ಮಾಡಿರಿ ಟೈಮ್ ಟು ಟೈಮ್. ಹ್ಞೂ ರೀ, ಈಗ ಅದನ್ನ ಮಾಡ್ತೇನೆ ನೋಡ್ರಿ. ಎಲ್ಲ ಸಹಜ ಮಾಡೀನಿ ರೀ. ಇನ್ನು ಗಿರ್ಜಕ್ಕ ಪಾರಕ್ಕ ಅದು ಅವ್ರಟ್ಟು ಬಂದ್ರಂದ್ರೆ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತೇನೆ ರೀ. ಅಯ್ಯೋ ಶಾಂತಕ್ಕ, ನಾವು ಬಂದಿವ ಈಗ ನಿತ್ಯ ನೋಡಿ ಇಲ್ಲೇ. ಬಂದರೆ ಮತ್ತು ಪಾರಕ್ಕೆ ಇಲ್ಲದಾಳ. ಪಾರಕ್ಕೆ ಹಿಂದಿಂದ ಬರತ್ತಾಳವ. ನಾ ಬಡ ಬನ್ನಿ, ಆಕೆ ಹಿಂದಿಂದ ಬರತ್ತಾಳ. ಅಯ್ಯೋ ಶಾಂತಕ್ಕ, ನಾನು ಬನ್ನೇ ನೋಡು. ಒಂದೀಟ ಗಿರಿಜಿ ಬಡ ನಡೀತಾರವ. ನನಗೆ ಬಡ ನಡ್ಯಾಕೊಂದು ಆಗೋದಿಲ್ಲ ಈಗ. ಇವತ್ತಕ್ಕ ಬರ್ರಿ, ಮೊದಲು ಪೂಜೆ ಮಾಡೋನು ಕಾರ್ಡಿಟ್ಟು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಸರ್ವದ. ಗಣೇಶ, ನನ್ನ ಮಗನ ಮದ್ವೆಗೆ ಏನೂ ತೊಂದರೆ ಬರಲಾರ್ದಂಗೆ ನೀನು ಕಾಪಾಡಪ್ಪ. ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ನನ್ನ ಮಗನ ಮದ್ವೆ ಒಂದು ಚಲೋ ತಂಗೆ ಆಗೋಂಗೆ ಮಾಡಪ್ಪ. ನಿನ್ನ ಮ್ಯಾಲೆ ಬರ ಹಾಕೀನಿ, ಎಲ್ಲ ನೀನು ಕಾಪಾಡೋದು ನೋಡಪ್ಪ. ಎಲ್ಲ ನಿಂದ ಫಸ್ಟ್ ಪೂಜೆ ಮಾಡೀನಿ. ನೀನೇ ಎಲ್ಲ ವಿಘ್ನಗಳನ್ನ ದೂರ ಮಾಡಿಬಿಡಪ್ಪ. ಎಲ್ಲ ಚಲೋ ತಂಗೆ ಮದ್ವೆ ಆಗೋಂಗೆ ನೀನು ಕಾಪಾಡಪ್ಪ. ನಿನ್ನ ಮ್ಯಾಲೆ ನಂಬಿಕೆ ಇಟ್ಟನಪ್ಪ. ದೇವ್ರೆ ಕಾಪಾಡಪ್ಪ. ಗಣೇಶ ಗಣೇಶ ಗಣೇಶ. ಅಲ್ಲ ಶಾಂತ, ಒಂದು ಯಾವುದೇ ಒಂದು ಮಂಗಳಾರತಿರೇ ಅನ್ಲ, ಹಂಗಾನು ಇಷ್ಟನ ಪೂಜೆ? ಅವ ಗಣಪತಿ ಸ್ತೋತ್ರ ಅನ್ನೇನಿಲ್ಲ. ಇನ್ನೊಂದು ಏನಾರ ಅನ್ನ ದೇವ್ರದ್ದು ಮಂತ್ರ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆಯಿತು, ಈಗ ಪೂಜೆ ಆಯಿತು. ಇನ್ನು ಬರ್ರಿ ಎಲ್ಲರೂ ಹೊರಗೆ ಒಂದು ಸ್ವಲ್ಪ ಕುಂದ್ರು. ಅಯ್ಯ ನೋಡ್ರಿ, ಕಾರ್ಡ್ ಭಾಳ ಚಂದ ಚಾಪ್ಸ್ಯಾರ ನೋಡ್ರಿ. ನಂಗಂತೂ ಭಾಳ ಇಷ್ಟ ಆತ್ರಿ. ಹುಡುಗಿ ಫೋಟೋ ಎಷ್ಟು ಚಂದ ಬಂದಾವ ನೋಡ್ರಿ. ಅದೇನೋ ಗೊಂಬಿಗತೆ ಮಾಡಿ ಹಾಕ್ಯಾರ ನೋಡ್ರಿ. ಹ್ಞೂ, ಅದೆಲ್ಲ ಈಗಿನ ಟ್ರೆಂಡ್ ಐತಿ. ಅದ್ರ ತಕ್ಕಂಗೆ ಮಾಡ್ಯಾರು. ಚಂದ ಮಾಡ್ಯಾನ. ಮತ್ತು ಕಾರ್ಡ್ಗಳು ಮತ್ತು ಎಲ್ಲರದು ಚಂದಂಗೆ ಮಾಡಿ ಕೊಡ್ತಾನೆ ನಾವು. ಸೊ ಹಂಗಾಗಿ ಅವನ ಕಡೆನೂ ಕೊಟ್ಟಿದ್ದು ನಾನು. ಚಲೋ ಮಾಡ್ಯಾನ ನೋಡಿ. ತಾಯಿಲ್ ನೋಡೋಣ ಶಾಂತ. ಹೇ ಭಾಳ ಚಂದ ಮಾಡ್ಯಾನವ. ಏನು ನನ್ನ ಮೊಮ್ಮಗ ಎಷ್ಟು ಚಂದ ಬಂದಾನ ಇದ್ರಾಗ. ಈ ಗೊಂಬಿ ಮಾಡಿ ಹಾಕ್ಯಾರವ. ನನ್ನ ಮೊಮ್ಮಗಂದು ಫೋಟೋ ಭಾಳ ಚಂದ ಆಗೈತೆ ನೋಡ್ಯವ ತಂಗಿ. ಗಿರ್ಜವ್ವ ಮತ್ತು ಪಾರವ್ವ, ನೋಡ್ರಿ ನೀವು ಇಬ್ಬರು ಕಾರ್ಡ್. ಏನು ಚಂದ ಮಾಡ್ಯಾರ ಯವ್ವ, ಎಷ್ಟು ಚಂದ ಪ್ರಿಂಟ್ ಮಾಡ್ಯಾರ. ಭಾಳ ರೊಕ್ಕ ಕೊಟ್ಟಿರಂದಂಗೆ ಅನಿಸ್ತೈತಿ ನೋಡು. ಹ್ಞೂ, ಮತ್ತು ಮದುವೆ ಅಂದ್ರೆ ಖರ್ಚು ಆಗುವಲ್ಲ. ಕೊಡೋದ ಈ ಎಲ್ಲ ಖರ್ಚಕ್ಕೆ ವಿಚಾರ ಮಾಡಂಗಿಲ್ಲ. ಮದುವೆನ ಮಾಡಕ್ಕೆ ಮತ್ತು ನಿಂತೀವಂದ್ರೆ ಮತ್ತು ಖರ್ಚಿಗೆ ಯಾಕೆ ವಿಚಾರ ಮಾಡೋದು, ಎಲ್ಲ ಮಾಡೇ ಬಿಡೋದು. ಶಾಂತ, ನಾ ಒಂದಿಟ ಹೊಲದ ಕಡೆ ಹೋಗಿ ಬರ್ತಾನೆ. ಹಾಂ, ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿರಿ, ಮತ್ತು ನಾ ದೌಡ ಬರುತ್ತೇನೆ. ಆಯ್ತು, ಆರ್ಡ್ರ್ ಮಾಡಿರ್ತೀನಿ, ನೀವು ಹೋಗಿ ಬರ್ರಿ. ಅಂದರೂ ಕಾರ್ಡ್ ಭಾಳ ಚೆನ್ನಾಗೈತಲ್ವ, ಮಸ್ತ್ ಮಾಡ್ಯಾರ ನೋಡು. ಇಂಥವು ಯಾರು ಮಾಡಿಸೇ ಇಲ್ಲ ನಮ್ಮೂರ, ನೀವೇ ಫಸ್ಟ್ ಮಾಡಿಸಿರಿ ನೋಡ ಶಾಂತಕ್ಕ. ಹೌದು, ನನಗೂ ಹಂಗೆ ಅನ್ಸತೈತಿ. ಯಾಕೆ ಶಾಂತ, ಇನ್ನೂ ನನ್ನ ಮೊಮ್ಮಗಳು ಬಂದೇ ಇಲ್ಲ ಯಾಕೆ? ಹಾಂ, ಇಲ್ಲವಾಕಿ ನಾಳೆ ಬರ್ತಾಳು. ಹಳ್ಯಾರಿಗೆ ಎಲ್ಲ ಹೇಳೈತಿ, ನಾಳೆ ಬರ್ತಾನೆ ಅಂದಾಳು.
ಇವತ್ತು ರಾತ್ರಿ ಕುಂಡಿರ್ತಾಳೆ ಬಸ್ಸಿಗೆ, ನಾಳೆ ಬರ್ತಾಳೆ. ಮುಂಜಾನೆ ಎದ್ದು ಕೂಡಲೇ ಇಲ್ಲೇ ಇರ್ತಾಳೆ. ನೀ ಏನು ಚಿಂತೆ ಮಾಡಕ್ಕೆ ಬರತ್ತಾಳ ದೌಡ ಬೆಳಿಗ್ಗೆ. ಶಾಂತಕ್ಕ ಮತ್ತು ಪೂಜೆ ಇದು ಎಲ್ಲ ಮುಗೀತು. ಮತ್ತು ಇನ್ನು ಕಾರ್ಡ್ ಯಾರ್ಯಾರು ಕೊಡೋದೈತಿ ಕೊಡಾಕತ್ತಿರುವ, ಇನ್ನು ಭಾಳ ಲೇಟ್ ಮಾಡಬೇಡ್ರಿ. ಇನ್ನೇನು ಹಿಂಗೆ 5-6 ದಿನದಾಗ ಮದುವೆ ಕಾಲಾಗ ಮದುವೆ ಐತಿ. ಇನ್ನು ದೌಡ ಕಾರ್ಡ್ ಕೊಡ್ರಿ. ಮತ್ತು ಹ್ಞೂ ಅದನ್ನ ಮಾಡತ್ತೀವಿ, ಅದರ ಸಂಬಂಧ ಓಡಾಡಕತ್ತೀವಿ ನೋಡಿ. ಈಗ ಗೌಡ್ರಂತೂ ಏನು ಪಾಪ ಭಾಳ ಕೆಲಸ ಬೆಳತ್ತಿತ್ತು ಗೌಡ್ರಿಗೆ. ಅಲ್ಲ ಮತ್ತು ನನ್ನ ಮೊಮ್ಮಕ್ಕಳ ಸೋಮು ಚೇತು ಎಲ್ಲದಾರು ಏನು ಕಾಣವಾರ ಮುಂಜಾನೆ ಇಂತ್ರ ಯಾವ ಹುಡುಗನ ಕಾಣವಲ್ಲ. ಇಲ್ಲವ ಅವ್ರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಸಕ್ಕೆ ಬೆಂಗಳೂರು ಹೋಗ್ಯಾರು. ಹುಡುಗ ಹುಡುಗಿವ ಅರಬಿನೂ ಅಲ್ಲೇ ತೊಗೊಂಡು ಬರೋರು ಅದಾರವ್ರ, ಹೋಗ್ಯಾರ. ಅದಕ್ಕೆ ನಿನ್ನೆ ಹೋಗ್ಯಾರವ್ರು. ಪ್ರೀ ವೆಡ್ಡಿಂಗ್ ಅಂದ್ರೆ ಏನ? ಪ್ರೀ ವೆಡ್ಡಿಂಗ್ ಅಂದ್ರೆ ಯಾವುದು? ಪ್ರೀ ವೆಡ್ಡಿಂಗ್ ಅಲ್ಲ, ಪ್ರೀ ವೆಡ್ಡಿಂಗ್ ಅಂದ್ರೆ ಮದ್ವೆಗಿನ ಮುಂಚೆ ನಾವು ಗಂಡ ಹೆಂಡತಿ ಅಂದ್ರೆ ಹುಡುಗ ಹುಡುಗಿ ಫೋಟೋ ತೆಗೆಸ್ಕೋದ. ಅಂಥದ್ದೆಲ್ಲ ಐತೀಗ. ಮೊದಲ ಹುಡುಗ ಹುಡುಗಿ ಫೋಟೋ ತೆಗ್ಸೋದು ಇದೆಂತದ? ಯಾಕೆ ಅಲ್ಲಿ ತೆಗ್ದೀನಿ ಯವ್ವ? ಏನು ಹೇಳತ್ತೀನಿ ಯವ್ವ? ಈಗ ಅದೆಲ್ಲ ನಡೆದೈತಿ. ಈಗ ಮದ್ವೆಗಿನ ಮುಂಚೆ ನಾವು ಹುಡುಗ ಹುಡುಗಿ ಫೋಟೋ ತೆಗಿಸಿ ಅದನ್ನೆಲ್ಲ ಟಿ ವಿ ಒಳಗೆ ಹಿಂಗೆ ಬಿಡ್ತಾರವ. ಅದು ನನಗೇನು ಅನ್ನಕ್ಕೆ ಬರಂಗಿಲ್ಲ. ಅದನ್ನು ಟಿವಿಯಾಗ ಏನು ಅಂತಾರವ, ನಂಗೆ ಗೊತ್ತಿಲ್ಲ. ಅದನ್ನು ಟಿವಿಯಾಗ ಬಿಡ್ತಾರು. ನೀನು ನೋಡೋಕೆ ಅಲ್ಲಿ ಮದ್ವೆಯಾಗ ಫುಲ್ ದೊಡ್ಡದೊಂದು ಟಿವಿ ಹಾಕಿರ್ತಾರು, ಅಲ್ಲಿ ಬಿಡ್ತಾರೆ ಅದನ್ನು. ಯವ್ವ ಎದಕ್ಕೆ ಬೇಕಾ ಯವ್ವ? ಎಂಥದ್ದೆಲ್ಲ ಮಾಡ್ಕೊಂಡು ಕೂತ್ರೆ ಹೆಂಗೆ? ಮಣ್ಣು ಖರ್ಚು ಮಾಡ್ಕೊತ ಕೂತಿರ್ಲೆ. ಒಟ್ಟು ಏನು ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ. ಬರೀ ಖರ್ಚು ಮಾಡೋದ ಆತಲ್ಲ. ಏನು ಬುದ್ಧಿ ಯಾಕಲ್ಲ ಎಲ್ಲಿಟ್ಟಿರಿ? ಏನು ಸುದ್ದಿಯಾಗ್ರೆ ಐತಿಲ್ಲೋ? ಖರ್ಚು ಮಾಡೋದಕ್ಕೆ ಮಾಡ್ರಿ. ಇದೇನು ಮದ್ವೆಗಿನ ಮುಂಚೆ ಫೋಟೋ ತೆಗಿದೋತು ಅದನ್ನು ಟಿವಿಯಾಗ ಬಿಡೋದತಿ? ಏನು ಹೇಳ್ತಿರುವ? ಈಗ ಹುಡುಗರಿಗೆ ಫೋನ್ ಹಚ್ಚೋರು ಮನೆ ಕರ್ಸ್ ಮೊದಲು ಮನೆ ಕರ್ಸ್. ಅವ್ರ ಬೆಂಗಳೂರಿಗೆ ಹೋಗಿ ಹುಡುಗ ಹುಡುಗಿದ ಮದ್ವಿದ ಅರ್ಬಿ ತರಕ್ಕೆ ಹೋಗ್ಯಾರು. ಬರ್ತಾರೆ ನಾಳೆ ಅಥವಾ ನಾಡ್ದು ಬರ್ತಾರೆ. ಏನೀಗೇನು ಅರ್ಜೆಂಟಿಲ್ಲ, ಬರ್ತಾರಲ್ಲ ಅವ್ರು. ನೋಡ್ರಿವ ಏನು ಮಾಡ್ತೀರಿ ಮಾಡ್ರಿ. ನಮ್ಮ ಕಾಲದಾಗ ಏನು ಇಂಥದ್ದು ಏನು ಇದ್ದಿದ್ದಿಲ್ಲ. ನಿಮ್ಮ ಕಾಲದಾಗ ಏನೇನು ಬಂದಾವ ನೋಡಿ. ಏನೇನು ಮಾಡ್ತಿರು ಯವ್ವ? ಏನು ತಿಳಿಯವಾತ್ ನಿಮ್ದು? ಏನು ಕತಿನ ತಿಳಿಯವಾತ್ ನನಗರೆ. ಶುರುವಾತ ಯಾವನಿಂದ ಆತ ಮುಗಿತೀನಿ. ಇನ್ನು ಏನು ಮಾಡ್ರಿ ಎಲ್ಲಕ್ಕೂ ಒಂದು ಅನ್ನಿಸ್ಕೋದ ನಾವಿನ್ನು ಎಲ್ಲಕ್ಕೂ ಒಂದೊಂದು ಇಡ್ತೀನಿ ನೋಡಿ. ಬಸ್ಸಿಗೆ ಬಂದೇನು ಭಾಳ ದನವಾಗಿರ್ತೈತಿ. ಒಂದಿಟ್ಟು ರೆಸ್ಟ್ ಮಾಡಿ ನೀವು ಒಳಗೆ ಹೋಗಿ ನಾ ಬರ್ತೇನೆ. ಅಡುಗೆ ಮಾಡ್ತಾನು, ನೀವು ಒಂದಿಟ್ಟು ರೆಸ್ಟ್ ಮಾಡಿ. ಹೋಗ್ಕೊನು ಒಂದಿಟ್ಟು ರೆಸ್ಟ್ ಮಾಡ್ತಾನು. ಒಂದು ಕಪ್ ಬಿಸಿ ಬಿಸಿ ಚಾ ಮಾಡಿಕೊಡು ನನಗೆ. ಆಮೇಲೆ ಮಕ್ಕೊಂಡಾದ್ಮೇಲೆ ಆತಳ ಬೇ ಮಾಡಿ ಕೊಡ್ತಾನೆ ನಾವು. ಇವರಿಬ್ರು ಏನು ಇಲ್ಲೇ ನಿಂದ್ರವ್ರು? ಏನು ಮನೆಗೆ ಹೋಗವ್ರು ಅವರು? ನಿನ್ನ ಜೊತೆ ಏನು ಪಂಟ್ ಹೊಡ್ಕೋದು ಕುಂಡ್ರವ್ರು ಇಲ್ಲೇ? ಏನು ಮಾಡ್ತೀನಿ ನೋಡೋರು? ಯವ್ವ ಏನು ಮಾತಾಡತಿ? ನಡಿ ಒಳಗೆ ಹೋಗಿ, ನೀ ಒಳಗೆ ಹೋಗಿ ಸುಮ್. ಗಿರ್ಜಿ ಮತ್ತು ಪಾರಕ್ಕ ಏನು ಅನ್ಕೋಬೇಡ್ರವ ನಮ್ಮವ್ವ ಹಂಗೆ ಅಂದಿದ್ದಕ್ಕೆ. ಅಯ್ಯ ಬೇಡ ಶಾಂತಕ್ಕ, ನಮಗೇನು ಗೊತ್ತಿಲ್ಲ. ನಿಮ್ಮ ಅವ್ವನ ಸ್ವಭಾವ ನಮಗೆಲ್ಲ ಗೊತ್ತೈತಿ. ನೀ ಏನು ಚಿಂತೆ ಮಾಡಬೇಡ. ಅವ್ರದ್ದು ಅವ್ರು ಹಂಗೆ ಅಂತಿರ್ತಾರೋ, ನಾವು ಬಾತಿಲಿ ಕೆಡಿಸ್ಕೊಳಂಗಿಲ್ಲ. ಅವ್ರದ್ದು ಮೊದಲಿಂದ ರೂಢನ ಐತಲ್ಲ ನಮಗೆ. ಈಗೇನು ಹೊಸಾದೇನು ನಮಗೆ? ಅಲ್ಲ ಶಾಂತಕ್ಕ, ಹುಡುಗರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಹೋಗ್ಯಾರ. ನಾನು ಹೋಗ್ತೀನಿ ಕೈವ ಹುಡುಗರ ಜೊತೆ. ದೊಡ್ಡವ್ರು ಯಾರು ಹೋಗ್ಬೇಕತ್ತಾರ, ಅವ್ರ ಜೊತೆ ನಾನು ಹೋಗಿ ಬಂದಿಟ್ಟೆ. ನನ್ನೂ ಒಂದು 4 ಫೋಟೋ ತೆಗೆಸ್ಕೊಂಬರ್ತೀನಿ ಯಾವ. ಈ ಗಿರ್ಜಿ ಮದುವೆ ನಿಂದೈತೋ ಏನು ನನ್ನ ಮಕ್ಕಳದೈತೋ ಮಂಗ್ಯಾನಂತಕಿನ? ನೀ ಫೋಟೋ ತೆಗೆಸ್ನತಿ ಗೊತ್ತಾರೆ ಆಗ್ತೈತೆ ಇಲ್ಲೋ ನಿನಗೆ? ಏನು ಅಲ್ಲ, ನನ್ನ ಮಕ್ಕಳ ವಯಸ್ಸು ನಿನಗೂ ಮಕ್ಕಳದಾವು. ಮಕ್ಕಳ ಮದುವೆ ಮಾಡೋದು ಬಿಟ್ಟ ನೀನು ಫೋಟೋ ತೆಗೆಸ್ನತಿಲ್ಲ. ಏನು ಕತಿ ಏನಿಂದ? ಅಯ್ಯ ಶಾಂತಕ್ಕ, ಅದ್ರಾಗ ಏನೈತೆ ಈಗಿನ ಕಾಲದಾಗ ಏನು ಫೋಟೋ ಎಲ್ಲರೂ ತೆಗೆಸ್ಕೊಳತ್ತಾರಲ್ಲ. ನಾನು ಅವ್ರ ಜೊತೆ ಹೋಗಿ ಒಂದು 4 ಚಂದ ಅರ್ಬಿ ಹಾಕೊಂಡು ಫೋಟೋ ತೆಗೆಸ್ಕೊಂಬರ್ತೀನಿ. ನಿಂಗೂ ಗೊತ್ತೈತಿಲ್ಲ ನಂಗೆ ಬೇರೆ ಥರ ಅರ್ಬಿ ಹಾಕೋತಾರ ಭಾಳ ಇಷ್ಟ ಆತಂದು. ಪಾರಕ ಕೇಳ್ತಾನೆ ಗಿರ್ಜಿ ಮಾತುಗಳು ಹೆಂಗೆ ಮಾತಾಡತ್ತ ಏನು ಕತಿ ಹಾಕಿದ? ಅಯ್ಯ ಶಾಂತಕ್ಕ, ಹಾಕಿದ ಕತಿ ನಮಗೆ ಗೊತ್ತಿರ್ಲಾರ್ದೇನೈತಿ. ಎಲ್ಲರೂ ಹೊಂಟ್ರೆ ನಾನು ಹೊಕ್ಕನ ಅಂತಾಳು, ಯಾರೇ ಬಂದ್ರೆ ನಾನು ಬರ್ತೇನೆ ಅಂತಾಳು, ಯಾರೇ ಸೀರೆ ತೊಗೊಂಡು ನಾನು ಸೀರೆ ತೊಗೋತಾನೆ ಅಂತಾಳು. ಎಲ್ಲ ನಾನು ಮಾಡೀನಿ ಅಂತಾಳೆ. ಆಕೆಗೆ ಒಂದು ಹುಚ್ಚು, ಎಲ್ಲ ಥರ ಅರ್ಬಿ ಹಾಕೋಬೇಕು ಅನ್ನೋದೊಂದು ಹುಚ್ಚು ಐತಿಲ್ಲ ಆಕೆಗೆ. ಒಂದು ಸರಿ ನಾವು ಎಲ್ಲರೂ ಕರ್ಕೊಂಡು ಹೋಗಿ ಅಂಥವೆಲ್ಲ ಅರ್ಬಿ ಹಾಕಿ ಫೋಟೋಶೂಟ್ ನಾವು ಮಾಡ್ಸೋನು ಗಪ್ಪ ಶಾಂತಕ್ಕ. ಒಟ್ಟಾಕಿದ ಆಸೆನೇ ಈಡೇರಿಸ್ಬಿಡುನು. ಹೌದರು ಪಾರಕ್ಕ, ನೀ ನನ್ನ ಗೆಳತಿ ಅಂದಿದ್ದಕ್ಕೂ ಸಾರ್ಥಕತ್ ನೋಡ. ಒಮ್ಮೆ ಕರ್ಕೊಂಡು ಹೋಗಿ ನನ್ನ ಆಸೆ ಈಡೇರಿಸ್ಬಿಡ್ರುವ. ಎಲ್ಲ ಥರ ಅರ್ಬಿ ಹಾಕಿ ನನಗೆ ಒಟ್ಟು ಚಂದಂಗೆ ಫೋಟೋಶೂಟ್ ಮಾಡಿಸ್ಕೊಡ್ರುವ. ನನಗೆ ಭಾಳ ಆಸೆ ಐತಿ. ನೀವು ನನಗೆ ನನ್ನ ಮಕ್ಕಳ ಮದುವೆಯಾಗ ಏನಾರ ಆಯರಿ ಮಾಡ್ಬೇಕಂತ ಅನ್ಕೊಂಡಿದ್ರೆ ಆಯರಿಗೆ ಏನು ಮಾಡಬೇಡ್ರಿ, ಇದನ್ನ ಫೋಟೋಶೂಟ ಮಾಡಿಸ್ಬಿಡ್ರಿ. ಅದ ಆಯರ ತಗೊಂಡ್ಬಿಡ್ತಾನ. ಸುದ್ದಾತಳು ಬರಬ್ಬರ್ ವಿಚಾರ ಮಾಡಿ ಹಂಗೆ ಮಾಡ್ತೀವಿ. ನಿನ್ನ ಮಕ್ಕಳ ಮದುವೆಯಾಗ ಆಯರಿ ಅದನ್ನ ಮಾಡ್ತೀವಿ. ಶಾಂತಕ್ಕ, ಒಂದಿಟ ಮಕ್ಕಳಿಗೆ ಫೋನ್ ಹಚ್ಚಿ ಹೇಳು, ಫೋಟೋಶೂಟ್ ಮಾಡ್ಸೋಕೋದಲ್ಲಿ ಒಂದು ಸ್ವಲ್ಪ ಹುಷಾರಿರತ್ತೆ ಹೇಳು. ಇದಕ್ಕೆ ನಮ್ಮ ಮೊನ್ನೆ ಒಂದು ಹುಡುಗ ಹುಡುಗಿ ಫೋಟೋಶೂಟ್ ಮಾಡ್ಸಕ್ಕೆ ಹೋಗಿ ನೀರ್ನ್ಯಾಗ ತೆಪ್ಪದಾಗ ಹೋಗಿ ನೀರ್ನ್ಯಾಗ ಮುಳುಗಿ ಸತ್ತು ಯವ್ವ. ಅದಕ್ಕೆ ಹುಷಾರ್ಲಿ ಇರತ್ತೆ ಹೇಳುವ ನಮ್ಮ ಹುಡುಗರಿಗೆ. ಹೌದಾ ಯವ್ವ, ಈ ಸುದ್ದಿ ನನಗೆ ಗೊತ್ತಿದ್ದಿದ್ದಿಲ್ಲ ಯವ್ವ. ಗೊತ್ತಿದ್ರೆ ನಾನು ನನ್ನ ಮಕ್ಕಳಿಗೆ ಕಳ್ಸತ್ತಿದ್ದಿದ್ದೆ. ಇಲ್ಲೇ ಎಲ್ಲರೂ ಹೊಲ್ದಾಗ ಫೋಟೋ ತಕ್ಕೋತ ಹೇಳ್ತೀನಿ ಯವ್ವ. ಅಯ್ಯ ಶಾಂತಕ್ಕ, ಹೋಗಿ ಬಿಡ. ಎಲ್ಲಾರ್ದೇನು ಹಂಗೆ ಇರ್ತೈತೆ. ಅದು ಅವ್ರದ್ದೇನೋ ಆಗೈತಿ ಪ್ರಾಬ್ಲಮ್, ಮಿಸ್ಟೇಕ್ ಏನಾರ ಮಾಡಿರ್ತಾರೋ ಆಗಿರ್ತೈತಿ. ನಿನ್ನ ಮಕ್ಕಳೆಲ್ಲ ಹುಷಾರದಾರ, ನೋಡ್ಕೊಂಡೆಲ್ಲ ಮಾಡ್ಕೊಂಡು ಬರ್ತಾರೋ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅವ್ರದ್ದೇನ ಸಣ್ಣವ್ರು ಅದಾರ, ಮತ್ತು ಹೆಂಗೆ ಎಲ್ಲ ಚಲೋನೇ ಐತಲ್ಲೇ ಫೋಟೋಶೂಟ್ ಮಾಡ್ಸ್ಕೊಂಡು ಬರ್ತಾರ. ಭಾಳ ಚಿಂತೆ ಮಾಡಬೇಡ. ಈಗ ನಾನು ಹಳೆಯಾಗ ಒಂದಿಟ್ಟು ಫೋನ್ ಮಾಡಿ ಹೇಳ್ತೀನಿ ಒಂದಿಟ್ಟು ಅವ್ರ ಜೊತೆ ಹೋಗ್ಪಾ ನೀನು ಅಂತಂದು. ಯಾಕಂದ್ರೆ ಇವು 2 ಸಣ್ಣ ಹಾಕವು ಎಲ್ಲರ ಕಿಡ್ಬಿಡ್ಕಿತನ ಮಾಡಕತ್ತಾನ. ಏನು ಮಾಡೋದು? ಬೇಡ ನಮ್ಮ ಹಳೆಯನ ಅವ್ರ ಜೊತೆ ಕಳಿಸಿ ಬಿಡ್ತೀನಿ. 2 ದಿನ ಸುಟ್ಟಿ ಆದ್ರೆ ಆಗೋತ್ತಾಗ ನಮ್ಮ ಹಳೆಯಂದ ಅವ್ರ ಜೊತೆ ಕಳಿಸ್ಬಿಡ್ತೀನಿವ.
ಅಟ್ಟ ಮಾಡಬೇಡ ಶಾಂತಕ್ಕ ನೀ ಅಟ್ಟ ಬಟ್ಟ ತಲೆನೇ ಕಟ್ಸ್ಕೊಬೇಡ ಅಟ್ಟ ಮಾಡಬೇಡ. ಸಂಜೆಗೆ ಇಬ್ಬರು ಮನ್ಯಾಗ ಇರುವ ಮತ್ತು ಕಾರ್ಡ್ ಕೊಡಕ್ಕೆ ಬರ್ತಾನೆ ನಿಮ್ಮಲ್ಲಿನೂ ಇವತ್ತು. ಅಲ್ಲಿ ಓನ್ಯಾಗ ಎಲ್ಲರಿಗೂ ಕಾರ್ಡ್ ಇವತ್ತು ಕೊಟ್ಟು ಮುಗಿಸ್ಬಿಡ್ತಾನು. ಮತ್ತು ಆಮೇಲೆ ಟೈಮ್ ಸಿಗಲ್ಲ ನನಗೂ, ಮತ್ತು ಬಂದುಬಿಡ್ತಾನು. ನೀವು ಸಂಜೆಗೆ ಇರಿ ಮತ್ತು ಮನ್ಯಾಗ. ಅಯ್ಯ ಶಾಂತಕ್ಕ ನಮಗೆ ಕಾರ್ಡ್ ಗಿಡ ಹಂಗೆ ಬಂದು ಬಾಯಿಲಿ ಕರೆದು ಬಿಡು. ಸುಮ್ಮ ಇದಕ್ಕೆ ಕಾರ್ಡ ಒಂದು ಕಾರ್ಡ್ ಮತ್ತೊಬ್ರಿಗೆ ಯಾರ್ಯಾರು ಕೊಟ್ರೆ ಆಕತಿ, ನಮ್ಗೇನು ಕಾರ್ಡ್ ಕೊಡಬೇಡ, ಹಂಗೆ ಬಂದು ಕರಿ. ಹೌದು ಶಾಂತಕ್ಕ ಅಟ್ಟ ಮಾಡು. ಸುಮ್ಮ ಇದಕ್ಕೆ ನಾವೇನು ಹೊರಗಿನವ್ರನ್ನ ಎಲ್ಲ ನಿನಗೆ ಗೊತ್ತಿರೋರು ಅದೀವಿ. ಸುಮ್ಮ ಮನೆಗೆ ಬಂದು ಕರೆದು ಬಿಡುವ ಅಷ್ಟ. ಅಲ್ಲ ಶಾಂತಕ್ಕ ಎಲ್ಲ ಮಾಡಿದಿ, ಎಲ್ಲ ಇದನ್ನು ನಮಗೆ ಹೇಳಿ ನಿನ್ನ ಸೊಸಿದು ಒಂದು ಫೋಟೋನು ತೋರಿಸ್ಬಲ್ಲಿ, ಯಾಕೆ ಅಷ್ಟು ಸೀಕ್ರೆಟ್ ಮಾಡತ್ತಿ ಏನು? ಗಿರ್ಜಿ ಇನ್ನು 6 ದಿನದಾಗ ಮದುವೆ ಐತಿ. ನನ್ನ ಸೊಸಿನ ನಿನ್ನ ಕಣ್ಣ ಮುಂದೆ ಬಂದು ನಿಂದಿರ್ತಾಳೆ. ಎದಕ್ಕೆ ಚಿಂತೆ ಮಾಡ್ತಿ? ಹಾಂ ಮಾಡೋನು ಮದುವೆ ಜೋರ ಮಾಡೋದೈತಿ. ಒಟ್ಟ ಒಮ್ಮೆ ಎಂಟು ಕೊಡ್ತಾಳೆ ನೋಡೋಕೆ ನನ್ನ ಸೊಸಿ. ಆ ಥರ ನಾ ಎಟ್ಟರೆ ಕಾಸಾತಿ ನೋಡ್ತೆ ನಾನು. ಇನ್ನು ಎಟ್ಟರೆ ವೇಟ್ ಮಾಡಬೇಕು ನಿನ್ನ ಸೊಸಿ ನೋಡಕ್ಕೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋಸ್ ನೋಡಿರಿ ಪ್ಲೀಸ್, ಹೆಲ್ಪ್ ಮಾಡಿರಿ. ಸೊ ಹಂಗೆ ವಿಡಿಯೋಸ್ ಬೋರಿಂಗ್ ಇದ್ರೂ ಅದನ್ನ ಹೇಳ್ರಿ, ಏನೋ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಮಾಡಿ ಹಾಕ್ತಾನೆ. ಸೊ ಸ್ವಲ್ಪ ಎಲ್ಲರೂ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್.